ಬೇಡಿ ಬೇಡಿ ನನ್ನ ಜಾಸ್ತಿ ಏನಾಯ್ತು ಬ್ರೋ ನಿನಗೆ ಅನ್ನಿಸ್ತಾ ಇಲ್ವಾ ನಾವು ಆ ಹುಡುಗಿನ ರಾಂಗ್ ಪರ್ಸನ್ ಜೊತೆ ಕಳ್ಸಿದ್ವಿ ಅಂತ? ಹೌದು ಭಯ್ಯ, ಆ ಎಮ್ಮನ್ ನೋಡಿದ್ರೆ ಆ ಹುಡುಗಿಗೂ ಆ ಎಮ್ಮಂಗೂ ಹೋಲಿಕೆನ ಇಲ್ಲ ಅಂತ ಅನ್ಸುತ್ತೆ. ವಿ ಹ್ಯಾವ್ ಟು ಕ್ಯಾಚ್ ದೆಮ್. ತಿಳ್ಸು ಭಯ್ಯ. ಯಾರು ನಿಂಗೇನಾಗಿಲ್ವಲ್ಲ? ಕೂಲ್, ಆಳ್ಬೇಡ, ಸುಮ್ಮನೆ ಹೋಗೋಣವಾ? ಬ್ರೋ, ಇಂಡಿಯಾಲಿ ಸೇಫೆಸ್ಟ್ ಜಾಗ ಎಲ್ಲಾರ ಇದ್ರೆ ಅಲ್ಲೇ ಬಿಡೋಣ ಇವಳನ್ನ. ಯಾವ್ದಾದ್ರು ಲೇಡೀಸ್ ಹಾಸ್ಟೆಲ್ಗೆ ಬಿಡೋಣ? ನೋ ಥಿಂಕ್ ಯಾರಾದ್ರೂ ಫ್ರೆಂಡ್ಸ್ ಇದಾರ ನಿಂಗೆ? ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ಜೊತೆ ಯಾರು ಇಲ್ಲ ಬ್ರೋ. ರಿಲೇಟಿವ್ಸ್? ಹತ್ರ ದೂರಲ್ಲೇ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರ ಹತ್ರ ಬಿಡೋಣ. ನಿಂಗೆ ಓಕೆನಾ? ಪ್ರಪಂಚದಲ್ಲಿ ಅವರಷ್ಟು ಒಳ್ಳೆಯವರೇ ಯಾರೂ ಇಲ್ಲ, ನನ್ನ ನಂಬಿ ಸೇಫ್ ಆಗಿರ್ತಾರೆ. ಓಕೆ ಬ್ರೋ, ಕಮ್ ಆನ್, ಕಮ್ ಬಾ ಕೂತ್ಕೋ. ಸ್ವಲ್ಪ ಲೇಟ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ಟೈಮಿಂಗ್ ಮಾತ್ರ ಮಿಸ್ ಆಗಿಲ್ಲ. ಆ ಹುಡುಗಿಗೋಸ್ಕರ ಅವರೇಜ್ ಫೈಟ್ ಮಾಡಿದ್ದ. ಇವಳು ಲವರ್ ಅಲ್ವಾ, ಪಕ್ಕಾ ಬ್ಲಾಕ್ ಬಸ್ಟರೇ. ನೋಡೋಣ. ನೆನಪಲ್ಲಿ ಇಟ್ಕೊಳ್ರೋ, ನಾನೀಗ ಹೇಳೋ ವಿಷಯ ನಿಮ್ ಲೈಫಲ್ಲಿ ಯಾವಾಗ್ಲಾದ್ರೂ ಕೆಲ್ಸಕ್ಕೆ ಬರ್ಬೋದು. ನಮ್ಮನೇಲಿ ದಿನಾಗ್ಲೂ ದೇಶದ ಬಗ್ಗೆ ಹೇಳೋರು. ದೇಶ ಸುತ್ತಿದ್ರು, ದೇಶಕ್ಕೆ ಹೋಲಿಸಿದ್ರು ನಮ್ ದೇಶನೇ ಗ್ರೇಟ್ ಅನ್ನೋರು. ಆದ್ರೆ ಈ ಪರಿಸ್ಥಿತಿಗೆ ನಿಮ್ಮಂತ ದರಿದ್ರದವರೇ ಕಾಣೋ ಕಾರಣ ಅನ್ಎಜುಕೇಟೆಡ್ ಬ್ರೈನ್ಲೆಸ್ ಫೆಲೋಸ್. ಹೇ, ನೀನ್ ಒಳ್ಳೆಯವನಾ? ಐ ಡೋಂಟ್ ನೋ. ಮತ್ತೆ ಈಗ ಅವ್ರ ಹತ್ರ ಹಾಗೆ ಯಾಕೆ ಹೇಳ್ದೆ? ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಮತ್ತೆ ನಂಗೇನ್ ಹೇಳ್ತೀಯಾ? ನಿಂಗಾದ್ರೆ ಏನು ಹೇಳೋದ್ ಬೇಕಿಲ್ಲ, ಮುಂದೆ ನಿಂಗೆ ಗೊತ್ತಾಗತ್ತೆ.
ಏನ್ ಹೊಡೆದ್ರಿ ಭಯ್ಯ